ನ್ಯೂಸ್ ಫಸ್ಟ್ ಕರ್ನಾಟಕದ ಅತಿದೊಡ್ಡ ಎಲೆಕ್ಟ್ರಿಕ್ ವೆಹಿಕಲ್ ಎಕ್ಸ್ಪೋವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಈ ಎಕ್ಸ್ಪೋದಲ್ಲಿ ಬೈಕ್ಸ್, ಕಾರ್ಗಳು, ಬಸ್, ಟ್ರಕ್ಗಳು, ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲವೂ ಒಂದೇ ವೇದಿಕೆಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ದೇಶ ವಿದೇಶಗಳ ಬ್ರ್ಯಾಂಡ್ಗಳು ಭಾಗಿಯಾಗ್ತಾ ಇರುವಂತಹ ಈ ಎಕ್ಸ್ಪೋಗೆ ಭೇಟಿ ನೀಡುವವರಲ್ಲಿ ಪ್ರತಿದಿನ ಒಬ್ಬ ಅದೃಷ್ಟಶಾಲಿಗೆ ಒಂದು ಬೈಕ್ ಲಕ್ಕಿ ಡ್ರಿಪ್ನಲ್ಲಿ ಸಿಗಲಿದೆ. ಇನ್ನು ಸ್ಥಳದಲ್ಲೇ ಟೆಸ್ಟ್ ಡ್ರೈವ್ ಮಾಡೋದಕ್ಕೆ ಅವಕಾಶ ಸಹ ಕಲ್ಪಿಸಲಾಗ್ತಾ ಇದೆ. ಎಲೆಕ್ಟ್ರಿಕ್ ವೆಹಿಕಲ್ಗಳ ಬಗ್ಗೆ ನಿಮಗಿರುವಂತಹ ಗೊಂದಲಗಳು ಸ್ಥಳದಲ್ಲೇ ತಜ್ಞರು ಪರಿಹಾರವನ್ನು ನೀಡುತ್ತಾರೆ. ಈ ಎಕ್ಸ್ಪೋ ನಡೀತಾ ಇರೋದು ಫೆಬ್ರವರಿ 21, 22 ಮತ್ತು 23ರಂದು ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿರುವಂತಹ ತ್ರಿಪುರ ವಾಸನಿಯಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಈ ಎಕ್ಸ್ಪೋ ನಡೆಯುತ್ತೆ. ಈ ಎಕ್ಸ್ಪೋಗೆ ಬರುವಂತಹ ಎಲ್ರಿಗೂ ಫ್ರೀ ಎಂಟ್ರಿ ಇರುತ್ತೆ. ಇನ್ನು ನಾಳೆಯಿಂದ ಆರಂಭ ಆಗುವಂತಹ ಎಕ್ಸ್ಪೋದ ಸಕಲ ತಯಾರಿಗಳು ಹೇಗೆ ನಡೀತಾ ಇದೆ, ಜೊತೆಗೆ ಎಕ್ಸ್ಪೋಲಿ ಯಾವೆಲ್ಲ ಕಂಪ್ನಿಗಳು ಬರ್ತಾ ಇದ್ದಾವೆ, ಇದರಿಂದ ಏನೆಲ್ಲ ಸಹಕಾರಿಯಾಗುತ್ತೆ, ಇರುವಂತಹ ಡೌಟ್ಸ್ಗಳ ಬಗ್ಗೆ ಯಾವ ರೀತಿ ಕ್ಲಿಯರ್ ಆಗಬಹುದು, ಇದೆಲ್ಲದರ ಬಗ್ಗೆ ಅಲ್ಲಿ ಘಟನಾ ಸ್ಥಳದಿಂದ ಅಂದರೆ ಯಾವ ಪ್ರದೇಶದಲ್ಲಿ ಈಗ ಎಕ್ಸ್ಪೋಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಅರಮನೆ ಮೈದಾನ, ಅಲ್ಲಿಂದನೇ ನೇರವಾಗಿ ನಮ್ಮ ಪ್ರತಿನಿಧಿ ಸಂಪೂರ್ಣ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ರಾಹುಲ್, ಹೇಗೆ ನಡೀತಾ ಇದೆ ಪ್ರಿಪ್ರೇಷನ್, ಯಾವೆಲ್ಲ ಕಂಪ್ನಿಯ ವೆಹಿಕಲ್ಸ್ಗಳು ಬರ್ತಾ ಇದ್ದಾವೆ, ಅಲ್ಲಿ ಬರುವಂತಹ ಜನರಿಗೆ ಏನೆಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಅಂತ? ಎಕ್ಸಾಕ್ಟ್ಲಿ ಜಗದೀಶ್, ಈಗ ನೀವು ನೋಡ್ತಾ ಇರಬಹುದು ಒಂದೊಂದಾಗೆ ಗಾಡಿಗಳೆಲ್ಲವೂ ಕೂಡ ಬಂದು ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಇವಿ ರೆಡಿಗೆ ಅವರು ಕೂಡ ತಯಾರಾಗ್ತಿದ್ದಾವೆ. ಈಗ ನೀವು ನೋಡಬಹುದು ಇಲ್ಲಿ ನಿಮ್ಗೆ ಟಿವಿಎಸ್ ಬ್ರ್ಯಾಂಡ್ ನ ಒಂದು ಆಟೋ ಕಾಣಿಸ್ತಾ ಇದೆ. ಇದು ಕೇವಲ ಆಟೋ ಅಷ್ಟೇ ಅಲ್ಲ, ಇವಿ ಚಾಲಿತ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಆಗಿದೆ. ಅಂಡ್ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ಕೂಡ ಈ ಒಂದು ಆಟೋ ತುಂಬಾ ಅದ್ಭುತವಾದಂತಹ ಚಾಯ್ಸ್. ಸೊ ಅದರ ಜೊತೆಗೆ ಕೇವಲ ಆಟೋ ಅಷ್ಟೇ ಅಲ್ಲ ಜಗದೀಶ್, ಆಟೋ ಜೊತೆಗೆ ನಿಮಗೆ ಕಮರ್ಷಿಯಲ್ ಟ್ರಕ್ ಗಳಾಗಿರ್ಬಹುದು, ನಾವು ಹೇಳೋ ರೀತಿಯಾಗಿ ಕಮರ್ಷಿಯಲ್ ಟ್ರಕ್ ಇರ್ಬೋದು ಅಥವಾ ಪ್ಯಾಸೆಂಜರ್ ಬಸ್ಗಳಿರ್ಬೋದು, ಎಲ್ಲವೂ ಕೂಡ ನಾಳೆ ಶುರುವಾಗ್ತಾ ಇರುವಂತಹ ನ್ಯೂಸ್ ಫಸ್ಟ್ ನ ಇಕೋ ಫ್ರೆಂಡ್ಲಿ ಇನಿಷಿಯೇಟಿವ್ ನ ಭಾಗವಾಗಿ ಆಯೋಜನೆ ಆಗ್ತಿರುವಂತಹ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ಇವಿ ರೆಡಿಯಲ್ಲಿ ನಿಮಗೆ ಇದೆಲ್ಲವೂ ಕೂಡ ಸಿಗ್ತಾ ಇದೆ. ಏಥರ್ ಇಂಡಿಯಾದ ಲೀಡಿಂಗ್ 2 ವೀಲರ್ ಇವಿ ಬ್ರ್ಯಾಂಡ್, ಇವಿ ಸೆಗ್ಮೆಂಟ್ ನಲ್ಲಿ ಅತ್ಯಂತ ಹೆಚ್ಚು ಸೇಲ್ ಆಗ್ತಿರುವಂತಹ ಬ್ರ್ಯಾಂಡ್ ಅಂತಂದ್ರೆ ಅದು ಏಥರ್ ಕೂಡ ನಿಮ್ಗೆ ಎಲ್ಲಿದೆ, ಅದು ಕೂಡ ರೆಡಿ ಆಗ್ತಾ ಇದೆ. ಮಗದೊಂದು ಕಡೆಯಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರಿಪರೇಷನ್ಗಳು ಬೇಕು ಸಕಲ ರೀತಿಯಲ್ಲೂ ಈ ಒಂದು ಇವಿ ಎಕ್ಸ್ಪೋ ಈಗ ನಿಮಗೋಸ್ಕರ ರೆಡಿ ಆಗ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ಕಾರ್ಮಿಕರು ಕೂಡ ಆ ಲಾಸ್ಟ್ ಮಿನಿಟ್ ಪ್ರಿಪರೇಷನ್ ಅನ್ನ, ಆ ಫೈನಲ್ ಟಚ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂಡ್ ಏತರ ಆದ ನಂತರ ನಿಮಗೆ ಬರೀ ಬೈಕ್, ಕಮರ್ಷಿಯಲ್ ಟ್ರಕ್ ಅಷ್ಟೇ ಅಲ್ಲ, ನಿಮಗೆ ಮರ್ಸಿಡೀಸ್ ಬೆಂಜ್ ಅಂತ ಒಂದು ಟಾಪ್ ಕ್ಲಾಸ್ ಜಗತ್ತಿನ ಆಟೋಮೊಬೈಲ್ ಕ್ಷೇತ್ರದ ದಿಗ್ಗಜ ಕಂಪನಿ ಅಂತಾನೆ ಹೇಳ್ಬಹುದು, ಆ ಕಂಪನಿಯ ಬ್ರ್ಯಾಂಡ್ ಕೂಡ ನಾಳೆ ಫೀಚರ್ ಆಗ್ತಾ ಇದೆ. ಸೊ ಈಗ ನಾನು ಹಂಗೆ ಕರ್ಕೊಂಡು ಹೋಗ್ತೀನಿ ಯಾವ ರೀತಿಯಾಗಿ ಪ್ರಿಪರೇಷನ್ಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ನೀವು ನೋಡಬಹುದು ಅಶೋಕ್ ಲೈಲ್ಯಾಂಡ್ ಕಮರ್ಷಿಯಲ್ ಟ್ರಕ್ ಸೆಗ್ಮೆಂಟ್, ಅದರಲ್ಲೂ ಕೂಡ ಇವಿ ಸೆಗ್ಮೆಂಟ್ ನಲ್ಲಿ ಅತ್ಯಂತ ಸೇಲ್ ಆಗ್ತಿರುವಂತಹ ಗಾಡಿ ಇದು. ಸೊ ಇಲ್ಲಿ ಬರುವಂತಹ ಸಾರ್ವಜನಿಕರಿಗೆ ಕೇವಲ ಯಾವ ರೀತಿಯಾದಂತಹ ಒಂದು ವೆಹಿಕಲ್ ಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವೆಲ್ಲ ಫೀಚರ್ ಇದೆ ಅಂತ ತಿಳ್ಕೊಳ್ಳೋದ್ರ ಜೊತೆಗೆ ಕಮರ್ಷಿಯಲ್ ಗಾಡಿ ಬೇಕಾ ಸಿಗುತ್ತೆ, ಪ್ಯಾಸೆಂಜರ್ ಗಾಡಿಗಳು ಬೇಕಾ ಸಿಗುತ್ತೆ, ನೀವು ಸ್ವಂತ ಯೂಸ್ಗಾಗಿ 2 ವೀಲರ್ ಆಗಿರ್ಬಹುದು, 4 ವೀಲರ್ ಆಗಿರ್ಬಹುದು, ಅದು ಬೇಕಾ ಅದು ಕೂಡ ಸಿಗುತ್ತೆ. ಸೊ ಪ್ರತಿಯೊಂದು ಯೂನಿಟ್ ಕೂಡ ಅಂದ್ರೆ ಪ್ರತಿಯೊಂದು ಸೆಗ್ಮೆಂಟ್ ಕೂಡ ಟಾರ್ಗೆಟ್ ಮಾಡಿ ಈ ಒಂದು ಎಕ್ಸ್ಪೋ ಆಯೋಜನೆಗೊಳ್ತಾ ಇರೋದು. ಸೊ ಯಾಕಂದ್ರೆ ಬರುವಂತ ಎಷ್ಟೋ ಜನ ಅವ್ರ ಕಾರನ್ನ ಪರ್ಚೇಸ್ ಮಾಡಬಹುದು, 2 ವೀಲರ್ ಪರ್ಚೇಸ್ ಮಾಡಬಹುದು, ಅಥವಾ ಕಮರ್ಷಿಯಲ್ ಗಾಡಿಗಳನ್ನು ಕೂಡ ಪರ್ಚೇಸ್ ಮಾಡಬಹುದು. ಸೊ ಅಂತವ್ರಿಗೂ ಇಲ್ಲಿ ಸದಾವಕಾಶ ಇದೆ. ಅಷ್ಟೇ ಅಲ್ಲ ಜಗದೀಶ್, ಈ ಒಂದು ಎಕ್ಸ್ಪೋ ಏನಿದೆ, ಈ ಎಕ್ಸ್ಪೋದಲ್ಲಿ ಪ್ರತಿಯೊಬ್ರು ಯಾರು ಭೇಟಿ ಕೊಡ್ತಾರೆ ಅವರಿಗೆ ಉಚಿತ ಪ್ರವೇಶ ಇರುತ್ತೆ. ಅದರ ಜೊತೆಗೆ ಯಾವೆಲ್ಲ ಸಾರ್ವಜನಿಕರು ಒಂದು ಎಕ್ಸ್ಪೋಗೆ ಭೇಟಿಯನ್ನ ಕೊಡ್ತಾರೋ ಲಕ್ಕಿ ಡಿಪ್ ನಲ್ಲಿ ಅವರ ಹೆಸರು ಬಂದ್ರೆ 3 ದಿನಗಳ ಕಾಲ ಪ್ರತಿದಿನವೂ ಒಂದು 2 ವೀಲರ್ ಉಚಿತವಾಗಿ ಲಕ್ಕಿ ಡಿಪ್ ನಲ್ಲಿ ಆಯ್ಕೆ ಆಗುವಂತಹ ಅದೃಷ್ಟಶಾಲಿಗೆ ಸಿಗ್ತಾ ಇದೆ. ಸೊ ಈ ಎಲ್ಲಾ ವಿಶೇಷತೆಗಳನ್ನ ಇವಿ ರೆಡಿ ನಿಮ್ಗೋಸ್ಕರ ಕಟ್ಕೊಡ್ತಾ ಇರೋದು ನ್ಯೂಸ್ ಫಸ್ಟ್ ನ ಇಕೋ ಫ್ರೆಂಡ್ಲಿ ಇನಿಷಿಯೇಟಿವ್ ನ ಭಾಗವಾಗಿ ಆಯೋಜನೆ ಆಗಿರುವಂತಹ ಇವಿ ರೆಡಿ.
ನಿಮಗೋಸ್ಕರ ನಾಳೆ ನಾಡಿದ್ದು ಆಚೆ ನಾಡಿದ್ದು ಅಂದ್ರೆ 21, 22 ಹಾಗೂ 23 ಫೆಬ್ರವರಿ ತ್ರಿಪುರವಾಸಿನಿ ಅರಮನೆ ಮೈದಾನ ಬೆಂಗಳೂರು ಇಲ್ಲಿ ನಡೀತಾ ಇದೆ. ಸೊ ಪ್ರತಿಯೊಬ್ರು ಕೂಡ ಬನ್ನಿ. ಅಂಡ್ ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ಸೌತ್ ಇಂಡಿಯಾದ ಅತಿ ದೊಡ್ಡ ಇವಿ ಎಕ್ಸ್ಪೋ, ಇದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಜಗದೀಶ್, ಥ್ಯಾಂಕ್ ಯು ರಾಹುಲ್. ಯಾಕಂದ್ರೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅಲ್ಲಿ ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಬಂದಿರುವಂತಹ ಜನರಿಗೆ ಯಾವೆಲ್ಲ ರೀತಿ ಸಹಕಾರಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.